ಇನ್ನು ಸಿ.ವಿ. ರಾಮನ್ ನಗರದಲ್ಲಿ ರೌಡಿ ಕಮಾಂಡರ್ ಕ್ರೌರ್ಯ. ವಿಕಾಸ್ ಪರ ನಿಂತ ಕನ್ನಡ ಪರ ಸಂಘಟನೆಗಳು ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ವಿಕಾಸ್ ಪರ ಕನ್ನಡ ಪರ ಸಂಘಟನೆಗಳು ನಿಂತಿದೆ. ರೂಪೇಶ್ ರಾಜಣ್ಣ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಇವಾಗ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ ಸಂಪರ್ಕದಲ್ಲಿದ್ದಾರೆ. ಮಮತಾ, ಈಗ ವಿಕಾಸ್ ಪರವಾಗಿ ಕನ್ನಡ ಪರ ಸಂಘಟನೆಗಳು ದನಿ ಎತ್ತಿದೆ. ಆತನನ್ನ ರಿಲೀಸ್ ಮಾಡಬೇಕು, ಈ ರೀತಿ ಕನ್ನಡಿಗರ ಮೇಲೆ ಪದೇ ಪದೇ ಹಲ್ಲೆ ಆಗ್ತಾ ಇದೆ, ಇದಕ್ಕೊಂದು ಫುಲ್ ಸ್ಟಾಪ್ ಬೀಳಬೇಕು ಅಂತ ಪಟ್ಟು ಹಿಡಿದು ಹೋರಾಟ ನಡೆಸ್ತಾ ಇದ್ದಾರೆ. ಹೇಗ್ ನಡೀತಾ ಇದೆ ಹೋರಾಟ? ಏನ್ ಹೇಳ್ತಾ ಇದ್ದಾರೆ ಹೋರಾಟಗಾರರು? ಏನಂತ ಆಗ್ರಹಿಸ್ತಿದ್ದಾರೆ? ಶ್ವೇತಾ, ರೌಡಿ ವಿಂಗ್ ಕಮಾಂಡರ್ನ ಈಗಾಗಲೇ ಬಂಧಿಸಬೇಕು, ಅದನ್ನ ಅರೆಸ್ಟ್ ಮಾಡಬೇಕು ಅಂತೇಳಿ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಕೂಡ ಭಾರಿ ಅಭಿಯಾನ ಕೂಡ ಆಗ್ತಾ ಇದೆ. ಅದರ ಜೊತೆಗೆ ಕನ್ನಡ ಪರ ಸಂಘಟನೆಗಳು ಈಗಾಗಲೇ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ನಿನ್ನೆ ರಾತ್ರಿ ಕೂಡ ಬೈಯಪ್ಪನಹಳ್ಳಿ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ರೂಪೇಶ್ ರಾಜಣ್ಣ ನೇತೃತ್ವದಲ್ಲಿ ಒಂದಷ್ಟು ಪ್ರತಿಭಟನೆಯನ್ನ ಮಾಡಿದ್ರು. ಅದಾದ ಬಳಿಕ ಈಗ ಘಟನಾ ಸ್ಥಳ ಏನಿದೆ ಆ ಒಂದು ಸ್ಥಳದಲ್ಲಿ ಪ್ರತಿಭಟನೆಯನ್ನು ಮಾಡೋದಕ್ಕಂತೂ ಕೂಡ ಈಗ ಒಂದಷ್ಟು ಜನ ಸೇರಿದ್ದಾರೆ. ಅವ್ರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಶ್ವೇತಾ, ಸರ್, ಈಗ ನಿನ್ನೆ ಕೂಡ ರಾತ್ರಿ ಪ್ರತಿಭಟನೆಯನ್ನು ಮಾಡಿದ್ರೆ, ಈಗಲೂ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನಿಮ್ಮ ಮುಖ್ಯವಾದಂತಹ ಉದ್ದೇಶ ಅಂದ್ರೆ ಪ್ರತಿಭಟನೆ ಉದ್ದೇಶ ಯಾವ ರೀತಿ ಏನಿದೆ ಅಂತ? ಒಟ್ಟಾರೆಯಾಗಿ ನಮ್ಮ ಉದ್ದೇಶ ನಿನ್ನೆ ನಡೆದಂಥ ಘಟನೆ ನೀವೆಲ್ಲರೂ ನೋಡಾಗಿದೆ, ಅದ್ರ ಬಗ್ಗೆ ಗೊತ್ತಾಗಿದೆ. ಆತ ಬಂದು ಬಹಳ ಕೆಟ್ಟದಾಗಿ ಬಿಂಬಿಸ್ತಕ್ಕಂಥ ಕೆಲಸವನ್ನು ಮಾಡಿರೋದೇ ಅನ್ಯಾಯ, ದ್ರೋಹ, ರೌಡಿ ರೀತಿ ಬಿಹೇವ್ ಮಾಡಿ, ಒಬ್ಬ ವಿಂಗ್ ಕಮಾಂಡರ್ ನಾನು ಹೇಗಿರಬೇಕು ಅನ್ನೋದು ಗೊತ್ತಿಲ್ಲದೆ ಈ ರೀತಿ ಮಾಡಿ, ದೌರ್ಜನ್ಯ ಮಾಡಿ, ಎಲ್ಲೋ ಕೂತ್ಕೊಂಡು ವಿಡಿಯೋ ಮಾಡಿ ಕನ್ನಡಿಗರು ಸರಿ ಇಲ್ಲ ಅಂತ ಹೇಳ್ಬಿಟ್ರೆ ಇಲ್ಲಿ ಯಾರೂ ತಯಾರಿಲ್ಲ ನಿಮ್ಮ ಒಂದು ಆರೋಪವನ್ನು ತಗೊಳ್ಳೋದಕ್ಕೆ. ನಾವು ನಿನ್ನೆ ರಾತ್ರಿ ಮೇಡಮ್ 11:11 ರಾತ್ರಿ ನಾವು ಹೋಗಿ FIR ಆಗೋವರೆಗೂ ಬಿಟ್ಟಿಲ್ಲ. ಕೊಲೆ ಯತ್ನ, ನೀವು ಒಂದು ವಿಡಿಯೋ ಇದೆ ನೋಡಿ, ಆತನ ಕುತ್ತಿಗೆಯನ್ನು ಹಿಡ್ಕೊಂಡು ಉಸಿರುಗಟ್ಟಿಸುವಂಥ ಕೆಲಸವನ್ನು ಮಾಡ್ತಾನೆ. ಇದೇನ ಕಲ್ಸ್ಕೊಟ್ಟಿರೋದು ಆತನಿಗೆ? ಈ ರೀತಿ ಮನಸ್ಥಿತಿ ಇರ್ತಕ್ಕಂಥವ್ರನ್ನ ಯಾಕಾದ್ರೂ ಹುದ್ದೆಯಲ್ಲಿ ಕೂರಿಸಿದಾರ? ನಮ್ಮ ಅಂತಿಮವಾದ ಹೋರಾಟ ಇಷ್ಟೇ. ಸುಮ್ಮನೆ FIR ಹಾಕಿ ಬಿಟ್ಟುಬಿಟ್ರೆ ಯಾವುದೇ ಕಾರಣಕ್ಕೂ ಇದನ್ನು ಇಲ್ಲಿಗೆ ಬಿಡೋದಿಲ್ಲ. ಆತನ ಬಂಧನ ಆಗಲೇಬೇಕು, ಆತನ ಅರೆಸ್ಟ್ ಮಾಡಲೇಬೇಕು, ಕಾನೂನು ರೀತಿಯಲ್ಲಿ ಆತನನ್ನು ಜೈಲುಗಟ್ಟುವಂಥ ಕೆಲಸವನ್ನು ಮಾಡಲೇಬೇಕು. ಜೊತೆಗೆ DRDOಗೂ ಹೋಗ್ತಾ ಇದ್ದೀವಿ, ನಾವು ಅಲ್ಲಿಯೂ ಸಹ ಒಂದು ಲೆಟರ್ ಕೊಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಈ ಮನಸ್ಥಿತಿಯ ವ್ಯಕ್ತಿಗಳು ಇಲ್ಲಿ ಇರೋದಕ್ಕೆ ಲಾಯಕ್ಕಿಲ್ಲ. ಇವರು ಅವರ ಹುದ್ದೆಗೆ ಅವಮಾನ ಮಾಡ್ತಾ ಇದ್ದಾರೆ, ತಮ್ಮ ಘನತೆಗೆ ಅವಮಾನ ಮಾಡ್ತಾ ಇದ್ದಾರೆ, DRDOಗೆ ಅವಮಾನ ಮಾಡ್ತಾ ಇದ್ದಾರೆ. ಮೇಲಾಗಿ ಒಬ್ಬ ಸಾಮಾನ್ಯ ಪ್ರಜೆಯ ಹಕ್ಕಿನ ಮೇಲೆ ದಾಳಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿರ್ತಾರಲ್ಲ, ಇದನ್ನು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಇವನ್ ನೋಡಿ, ಈ ರೀತಿ ಮಾಡಿ ಎಲ್ಲೋ ಕೂತ್ಕೊಂಡು ಸುಳ್ಳು ವಿಡಿಯೋಗಳನ್ನ ಮಾಡಿ ಈ ರೀತಿ ಕನ್ನಡಿಗರ ವಿರುದ್ಧ ಕಟ್ಟುವಂತ ಕೆಲಸವನ್ನು ಮಾಡಿದ್ದಾನಲ್ಲ, ಇದನ್ನು ಯಾವುದೇ ಕಾರಣಕ್ಕೂ ನಮ್ಮ ಯುವ ಕರ್ನಾಟಕ ವೇದಿಕೆ ತಂಡ ಖಂಡಿಸುತ್ತೆ. ನಾವು ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ನಮ್ಮ ಅಂತಿಮವಾದ ಉದ್ದೇಶ ಇಷ್ಟೇ, ಆ ಹುಡುಗನಿಗೆ ನ್ಯಾಯ ಸಿಗಬೇಕು. ರಾತ್ರಿ ಬಂದು ಪಾಪ ನಾವು ಊಟ ಇಲ್ದೇನೆ ಬಂದು ನೈಟ್ ನೀವು ನೋಡಿರ್ತೀರಾ, ಪ್ರತಿಯೊಬ್ಬರು ಏನಕ್ಕೆ ನಿಂತಿದ್ದೀವಿ ಅಂತಂದ್ರಲ್ಲಿ ನಮ್ಮ ಕನ್ನಡಿಗರಿಗಾಗಿರ್ತಕ್ಕಂಥ ಅನ್ಯಾಯ ನೋಡಿ. ಇವತ್ತು ಈ CCTV ಇಲ್ಲ ಅಂದಿದ್ರೆ ಮೇಡಮ್, ಇವತ್ತು ಆ ಹುಡುಗನ ಪರಿಸ್ಥಿತಿ ಜಸ್ಟ್ ಯೋಚನೆ ಮಾಡಿ. ಯಾರೋ ಒಬ್ಬ ತನ್ನನ್ನು ತಾನು ಬಚಾವ್ ಮಾಡ್ಕೊಳ್ಳೋದಕ್ಕೆ ಅಂತೇಳಿ ಒಂದು ರೀತಿ ಸುಳ್ಳು ಹೇಳ್ತಾನೆ. ಹೌದು, ಸುಳ್ಳು ಕಥೆಗಳನ್ನ ಕಟ್ಟುತ್ತಾನೆ. ನನಗೆ ಕನ್ನಡ ಮಾತಾಡ್ಲಿಲ್ಲ ಅಂತ ಹೊಡೆದ್ರು ಯಾರಾದ್ರೂ ನೋಡಿ ಮೇಡಮ್, ಇಲ್ಲೇ 100 ಜನ ಹಿಂದಿಯವರು ಓಡಾಡ್ತಾ ಇದ್ದಾರೆ. ಆ ರೀತಿ ಆದ್ರೆ ಎಲ್ಲರೂ ಹಿಡ್ಕೊಂಡು ಹೊಡಿಬೇಕಲ್ಲ ನಾವು. ಖಂಡಿತವಾಗಿ ಕೆಲಸಗಳನ್ನ ನಾವು ಮಾಡಲ್ಲ. ಇಲ್ಲಿ ಬಂದಿದ್ದೀರಾ, ಇಲ್ಲಿ ಬದುಕ್ತಾ ಇದ್ದೀರಾ, ಇಲ್ಲಿ ಭಾಷೆಗೆ, ಇಲ್ಲಿ ಸಂಸ್ಕೃತಿ ಗೌರವ ಕೊಟ್ಟು ಬದುಕಿ. ಆಮೇಲೆ ನೀವು ಏನು ಮಾಡಿದ್ರು ನಡೀತದೆ. ಇಲ್ಲಿ ನಾವೇ ಸುಪ್ರೀಮು, ನಾವು ಮಿಕ್ಕದವರೆಲ್ಲ ಕೆಳಗೆ ಅನ್ನೋ ನಿಮ್ಮ ಮನಸ್ಥಿತಿ ಇದೆಯಲ್ಲ, ಅದನ್ನ ಫಸ್ಟ್ ಆಚೆ ಹಾಕಿ. ನಮ್ಮಿಂದ ನೀವು, ಯಾಕಂದ್ರೆ ದೇಶದಲ್ಲಿ 2ನೇ ಅತಿ ಹೆಚ್ಚು ಟ್ಯಾಕ್ಸ್ ಕಟ್ತಾ ಇರ್ತಕ್ಕಂಥ ರಾಜ್ಯ ನಮ್ಮದು. ನಮ್ಮಿಂದ ಎಷ್ಟೋ ಇವತ್ತು ದೇಶ ನಡೀತಾ ಇರ್ತಕ್ಕಂಥದ್ದು ಬಹಳ ಹೆಮ್ಮೆಯಿಂದ ಹೇಳ್ತೀವಿ ನಾವು. ಅಂತ್ಯದ್ರಲ್ಲಿ ನೀವು ಬಂದಿದ್ರೆ ನಿಮ್ಮ ಹುದ್ದೆಗೆ ಗೌರವ ಕೊಟ್ಕೊಂಡು ನೀವು ಹಂಗೂ ಆಯ್ತಾ, ತೊಂದರೆ ಆಯ್ತಾ ನಿಮಗೆ? ಪಕ್ಕದಲ್ಲೇ ಪೊಲೀಸ್ ಸ್ಟೇಷನ್ ಹೋಗ್ಬೋದಿತ್ತು, ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೋದಿತ್ತು. ಅದು ಯಾವುದನ್ನು ಮಾಡದೆ ಏಕಾಏಕಿ ಹೊಡೆದ್ಬಿಟ್ಟು ನಾನು ಮಿಲಿಟರಿ ಅವನು, ನಾನು ವಿಂಗ್ ಕಮಾಂಡರ್, ನೀನೇನು ಹೀಗೆ ಅಂತ ಹೇಳಿ ಸುಳ್ಳು ವಿಡಿಯೋನ ಮಾಡಿರ್ತಕ್ಕಂಥದ್ದು ಇದು ಬಹಳ ಖಂಡನೀಯ. ಮತ್ತು ತುಂಬಾ ಜನ ಇವತ್ತು ರಾಷ್ಟ್ರಾದ್ಯಂತ ಮೇಡಮ್ ಎಷ್ಟು ಕೆಟ್ಟದಾಗಿ ಬಿಂಬಿಸ್ತಾ ಇದ್ದಾರೆ ಕನ್ನಡಿಗರನ್ನ ಅಂತಂದ್ರೆ, ಇದು ನನಗೆ ನಿನ್ನೆ ರಾತ್ರಿ ನಿದ್ದೆ ಮಾಡೋಕ್ಕಾಗಿಲ್ಲ. ಇವತ್ತು ಎಷ್ಟೋ ರಾಜ್ಯಗಳಲ್ಲಿ ಒಂದು ಪ್ರವಾಹನೋ ಏನೋ ಒಂದು ಹೆಚ್ಚು ಕಮ್ಮಿ ಆದರೆ ನೀವು ನಂಬ್ತಿರೋ ಬಿಡ್ತೀರ, ಮೊದಲು ಅವರ ಸಹಾಯಕ್ಕೆ ಎದ್ದು ನಿಂತ್ಕೊಳ್ಳೋದು ನಾವು ಕನ್ನಡಿಗರು ನಿಂತ್ಕೊಳ್ಳೋದು. ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರನ್ನ ಅವ್ರ ರಾಜ್ಯದಲ್ಲಿ ನಿಮ್ಮನ್ನು ಚೆನ್ನಾಗಿ ನೋಡ್ಕೋತಾರೋ ಇಲ್ವೋ ಗೊತ್ತಿಲ್ಲ, ಅಷ್ಟು ಪ್ರೀತಿ ಔದಾರ್ಯ ಅವರಿಗೆ ಒಂದು ಪ್ರೀತಿಯನ್ನು ತೋರಿಸಿ ನಾವಿಲ್ಲಿ ಅವ್ರಿಗೆ ಗೌರವಿಸ್ತೀವಿ. ನೀವು ಇಲ್ಲಿ ಬಂದು ನಾವೇ ಹೇಳಿದ್ದಂಗೆ ನೀವು ಕೇಳಬೇಕು, ನಮ್ಮನ್ನೇನು ಗುಲಾಮರು ಅಂದ್ಕೊಂಡಿದ್ದಾರೆ, ನಿಮ್ಮ ಗುಲಾಮರು ಅಂತ ಹೇಳಿ ಈ ಆಟಗಳು ನಡೆಯೋದಿಲ್ಲ. ಯಾವನಿಗೊಬ್ಬನಿಗೆ ಹೊಡೆದ್ಬಿಟ್ಟ ತಕ್ಷಣ ಇನ್ನು ಯಾರು ಬರಲ್ಲ, ನಾವು ಇಷ್ಟು ಬಂದಾಗ ನಡ್ಕೋಬೋದು ಅಂತಿಲ್ಲ. ನೋಡಿ ಎಷ್ಟು ಜನ ಬಂದಿದ್ದೀವಿ, ಇದು ಸ್ಯಾಂಪಲ್ಲು. ಸ್ಟೇಷನ್ ಮುಂದೆ ಇನ್ನೂ ನಿಂತಿದ್ದಾರೆ ಪ್ರತಿಯೊಬ್ಬರು. ಇವತ್ತು ಅಂತಿಮವಾಗಿ ಆ ಹುಡುಗನಿಗೆ ನ್ಯಾಯ ಸಿಗಬೇಕು, ಜೊತೆಗೆ ಬಂದು ಆ ವಿಂಗ್ ಕಮಾಂಡರ್ ಅರೆಸ್ಟ್ ಆಗಲೇಬೇಕು. ಇದು ನಮ್ಮ ಅಂತಿಮವಾದ ಉದ್ದೇಶ. ಅರೆಸ್ಟ್ ಮಾಡಿಲ್ಲ, ಒಂದು ವೇಳೆ ಆಗಿಲ್ಲ ಅಂತಂದ್ರೆ ಯಾವ ರೀತಿ ಹೋರಾಟವನ್ನ ಮಾಡ್ತೀರಾ ನೀವು? ಖಂಡಿತವಾಗ್ಲೂ ಪೊಲೀಸ್ ಠಾಣೆ ಮುಂದೆನೆ ಕೂತ್ಕೋತೀವಿ. ಈಗ ಇದೇ ಕೆಲಸ ಬೇರೆ, ಈಗ ಉದಾಹರಣೆ ಇದೇ ಉಲ್ಟಾ ಆಗಿದ್ದಿದ್ರೆ
ಈಗ ಆತನ ಹೊಡೆದಿರೋದಕ್ಕೆ ಇದು ಸುದ್ದಿ ಆಗೋಯ್ತು. ಅಕಸ್ಮಾತ್ ನಿಜವಾಗಿಯೂ ಕನ್ನಡಿಗನೇ ಆ ಥರ ಮಾಡಿಬಿಟ್ಟಿದ್ರೆ ಇಷ್ಟೊತ್ತಿಗೆ ಅವನು ಆಲ್ರೆಡಿ ಒಳಗಡೆ ಹಾಕಿದ್ದಾರೆ. ಯಾರೋ ಕರ್ಕೊಬಂದು ಯಾರೋ ನಮ್ಮ ಹುಡುಗನ್ನ ಒಳಗಡೆ ಕೂರಿಸ್ಕೊಂಡು ರಾತ್ರಿ ಅರ್ಧ ಗಂಟೆಯಲ್ಲಿ ಕರ್ಕೊಂಬಂದು ಒಳಗಡೆ ಕೂರಿಸಿದ್ದಾರೆ. ಆದರೆ FIR ಆಗಿ ಇದುವರೆಗೂ ಹೆಚ್ಚು ಕಮ್ಮಿ 14-15 ಅವರ್ ಆಗ್ತಾ ಇದೆ. ಇದುವರೆಗೂ ಆತನನ್ನು ಬಂಧಿಸುವಂಥ ಕೆಲಸವನ್ನು ಮಾಡಿಲ್ಲ. ಹಾಗಾದರೆ ಒಬ್ರಿಗೊಂದು ನ್ಯಾಯನಾ? ಶ್ರೀಮಂತರಿಗೊಂದು ನ್ಯಾಯ, ಬಡವ್ರಿಗೊಂದು ನ್ಯಾಯನಾ? ಹುದ್ದೆ ನೋಡಿ ನ್ಯಾಯ ಕೊಡ್ತೀರಾ ನೀವು? ಒಬ್ಬೊಬ್ರಿಗೆ ಒಂದೊಂದು ರೀತಿ ನೀವು ನ್ಯಾಯವನ್ನು ಕೊಡ್ತೀರಾ. ಹಾಗಾದರೆ ಈ ಅನ್ಯಾಯಕ್ಕೊಳಗಾದವನಿಗೆ ನ್ಯಾಯ ಯಾವ ರೀತಿ ಕೊಡ್ತಾ ಇದ್ದಾರೆ ನಮ್ಮ ಪೊಲೀಸ್ ಇಲಾಖೆಗೆ ನಾನು ಪ್ರಶ್ನೆ ಮಾಡ್ತೀನಿ. ನಾವು ಯಾವುದೇ ಕಾರಣಕ್ಕೂ ಇದನ್ನು ಇಲ್ಲಿಗೆ ಬಿಡೋದಿಲ್ಲ. FIR ಕಾಪಿ ಹಾಕಿದ್ದಾರೆ, ಅದಕ್ಕೆ ನಾನು ಅಭಿನಂದಿಸ್ತೀನಿ. ಇಲಾಖೆಗೆ ತಕ್ಷಣ ಸ್ಪಂದಿಸಿದ್ದಾರೆ, FIR ಹಾಕಿದ್ದಾರೆ. ಇದು ಇಲ್ಲಿಗೆ ನಿಲ್ಲಕೂಡದು, ಆತನನ್ನು ಕರ್ಕೊಬಂದು ಜುಡಿಷಿಯಲ್ ಕಸ್ಟಡಿ ಕೊಡಬೇಕು. ಏನು ಕಾನೂನು ಪ್ರಕಾರವಾಗಿ BNS ಭಾರತೀಯ ನ್ಯಾಯ ಸಂಹಿತೆ ಏನು ಹೇಳುತ್ತೆ ಈ ವಿಚಾರದಲ್ಲಿ ಏನು ಕ್ರಮ ಆತನ ಮೇಲೆ ಆಗಬೇಕು ಅದಾಗಲೇಬೇಕು. ಅಲ್ಲಿವರೆಗೂ ನಾವು ವಿರಮಿಸಲ್ಲ. ಶ್ವೇತಾ, ಅಂದರೆ ಕೇವಲ FIR ಮಾಡೋದು ಮಾತ್ರ ಅಲ್ಲ, ಆತನನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಈಗಾಗಲೇ ಏನು ಪ್ರತಿಭಟನಾಕಾರರು ಒತ್ತಾಯವನ್ನು ಮಾಡಿರುವಂಥದ್ದು. ಅದು ಅಲ್ಲದೆ ಅಂದರೆ ಸಾಮಾಜಿಕ ಜಾಲತಾಣದಲ್ಲಿರ್ಬೋದು, Xನಲ್ಲೂ ಕೂಡ ಈಗಾಗಲೇ ಒಂದು ಅಭಿಯಾನವನ್ನು ಕೂಡ ಶುರು ಮಾಡಿದರೆ ಆತನನ್ನು ಬಂಧಿಸಬೇಕು ಅಂತ ಹೇಳಿ. ಹಾಗಾಗಿ ಬಂಧನ ಮಾಡೋವರೆಗೂ ಕೂಡ ನಾವು ಬಿಡೋದಿಲ್ಲ ಅನ್ನುವಂತಹ ಪಟ್ಟನ್ನು ಹಿಡಿದಿರುವಂಥದ್ದು. ಶ್ವೇತಾ, ಥ್ಯಾಂಕ್ ಯು ಮಮತಾ, ನಿಮ್ಮೆಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.